ವೀಕ್ಷಕರೇ, ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ಜ್ಯೂಸು. ನಿಮಗೆ ನಿಂಬೆಹಣ್ಣಿನ ಜ್ಯೂಸ್ ಗೊತ್ತಿರುತ್ತೆ, ಅದನ್ನು ಹೆಚ್ಚಾಗಿ ನಾವು ಬೇಸಿಗೆಗಾಲದಲ್ಲಿ ಕುಡಿತೀವಿ. ಆದರೆ ಈಗ ನಾನು ತೋರಿಸ್ತಾ ಇರೋ ಜ್ಯೂಸ್ ಯಾವ ಕಾಲದಲ್ಲಿ ಬೇಕಾದರೂ ಸೇವಿಸ್ಬೋದು, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇನ್ನು ಈ ಜ್ಯೂಸ್ನಲ್ಲಿ ನಾನು ಖರ್ಜೂರನ ಬಳಸ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಎರಡೆರಡು ಆರೋಗ್ಯಕರವಾದಂಥ ಪದಾರ್ಥ ಸಿಗುತ್ತೆ ಒಟ್ಟಿಗೆ. ಇನ್ನು ಶುಗರ್ ಇರೋರಿಗಂತೂ ಹಾಗಲಕಾಯಿ ತುಂಬ ಒಳ್ಳೆಯದು. ಹಾಗೆ ಖರ್ಜೂರ ಸೇವಿಸೋದ ಕಬ್ಬಿಣದ ಅಂಶ ನಮಗೆ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಈ ಎರಡೂ ಪದಾರ್ಥನ ಬಳಸಿಬಿಟ್ಟು ಇವತ್ತು ಹಾಗಲಕಾಯಿ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಆರೋಗ್ಯಕರವಾದ ಅಡುಗೆ ಆಗಿರೋದ್ರಿಂದ ಇನ್ನೂ ಏನೇನು ಲಾಭ ಇದೆ ಆರೋಗ್ಯಕ್ಕೆ ಅಂತ ಅಡುಗೆ ಮಾಡ್ತಾ ಹೇಳ್ತೀನಿ. ಬನ್ನಿ ಹಾಗಾದರೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಹಾಗಲಕಾಯಿ, ಖರ್ಜೂರ, ಬೆಲ್ಲ, ಏಲಕ್ಕಿ, ಮೊಸರು, ಪುದೀನ, ಉಪ್ಪು. ಈಗ ನಾನು ಆರೋಗ್ಯ ಅಡುಗೆಯಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಎಲ್ಲ ನೀಟಾಗಿ ನೋಟ್ ಮಾಡ್ಕೊಂಡ್ರಾ? ಈಗ ಅಡುಗೆ ಮಾಡೋದನ್ನು ಕೂಡ ಹೇಳ್ತೀನಿ, ಇದನ್ನು ಕೂಡ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನನಗೆ ಹಾಗಲಕಾಯಿ ಹಾಕಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರಿತಾ ಇರಿ. ಏನಕ್ಕಂದರೆ ಇದರಲ್ಲಿರುವಂಥ ಕಹಿ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿರುವಂಥ ಇನ್ಸುಲಿನ್ ಮಾತ್ರ ಹಾಗೆ ಇರುತ್ತೆ. ಹೆಚ್ಚಾಗಿ ಕಹಿ ಇರೋ ಪದಾರ್ಥಗಳು ಆರೋಗ್ಯಕ್ಕೆ ಹಿತದಾಯಕ. ಹಾಗೆ ಮೆಂತೆ ಕಾಳನ್ನು ಕೊಡಿಸ್ತೀವಿ ಅಲ್ವಾ ನಾವು. ಮೆಂತೆ ಕಾಳಂತೂ ಹೇರ್ಸಿಂದ ಹಿಡಿದು ನಮಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹಾಗೆ ಫೇಸ್ಗೂ ಉಪಯೋಗಿಸ್ತಾರೆ ಮೆಂತೆ ಕಾಳನ್ನು. ಈ ಹಾಗಲಕಾಯಿಂದ ಎಣ್ಗಾಯಿ ಮಾಡ್ತೀವಲ್ಲ ನಾವು, ಬದನೆಕಾಯಿ ಎಣ್ಗಾಯಿ, ಆ ರೀತಿ ಹಾಗಲಕಾಯಿ ಪಲ್ಯ ಕೂಡ ಮಾಡ್ತಾರೆ. ಉಪ್ಪಿನಕಾಯಿ ಹಾಕ್ತಾರೆ. ಇದನ್ನು ಕೂಡ ನೀವು ಸುಕ್ಕ ಬಾಜಿ ಥರ ಮಾಡ್ಬೋದು. ಇನ್ನು ಇದರಿಂದ ಕೂಡ ಚಿಪ್ಸ್ ಮಾಡ್ತಾರೆ. ಇಷ್ಟು ವೆರೈಟಿ ಡಿಶಸ್ಸನ್ನು ಮಾಡಿರ್ತಾರೆ ಹಾಗಲಕಾಯಿಂದ. ಈ ಹಾಗಲಕಾಯಲ್ಲಿ ಎರಡು ಥರದ ಹಾಗಲಕಾಯಿ ಇದೆ. ಒಂದು ಬಿಳಿ ಹಾಗಲಕಾಯಿ, ಇನ್ನೊಂದು ಗ್ರೀನ್ ಕಲರ್. ಈ ಗ್ರೀನ್ ಕಲರ್ ಹಾಗಲಕಾಯಲ್ಲಿ ಅಷ್ಟೊಂದು ಕಹಿ ಇರಲ್ಲ, ಆದರೆ ಬಿಳಿ ಹಾಗಲಕಾಯಲ್ಲಿ ತುಂಬ ಕಹಿ ಇರುತ್ತೆ. ಅದಕ್ಕೋಸ್ಕರ ನೀವು ಹಾಗಲಕಾಯಿನ ಫ್ರೈ ಮಾಡ್ತಾ ಇದ್ರೆ, ಇಲ್ಲ ಅಂದರೆ ಕುದಿಯೋಕೆ ಹಾಕಿದರೆ ಸ್ವಲ್ಪ ಬೆಲ್ಲನ ಹಾಕಿದರೆ ಆ ಕಹಿ ಕಡಿಮೆ ಆಗುತ್ತೆ. ಇನ್ನು ಈ ಹಾಗಲಕಾಯಿನ ತಂದುಬಿಟ್ಟು ನೀವು ಸಂಜೆ ಹೊತ್ತು ಲೈಟ್ ಬೆಳಕಲ್ಲಿ ಇಟ್ಬಿಟ್ರೆ ಬೇಗ ಹಣ್ಣಾಗೋಗುತ್ತೆ. ಅಂದರೆ ಆರೆಂಜ್ ಕಲರ್ಗೆಲ್ಲ ತಿರುಗಿಬಿಡುತ್ತೆ ಇದ್ರ ಬಣ್ಣ. ಅದಕ್ಕೋಸ್ಕರ ನೀವು ತಂದ ತಕ್ಷಣ ಒಂದು ಬಟ್ಟೆಯಲ್ಲಿ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಎಷ್ಟೋ ಜನ ಹಾಗಲಕಾಯಿ ಜ್ಯೂಸ್ ಅಂದ ತಕ್ಷಣವೇ ಮುಖ ಒಂಥರ ಮಾಡಿಬಿಡ್ತಾರೆ. ಅಯ್ಯೋ, ಹಾಗಲಕಾಯಿನೇ ಮೊದಲೇ ಮತ್ತು ತುಂಬ ಕಹಿ ಇರುತ್ತೆ, ಇನ್ನು ಅದರಿಂದ ಜ್ಯೂಸ್ ಮಾಡಿಕೊಂಡು ಕುಡಿಯೋದಾ ಅಂತ. ಗಿಂತ ಎಲ್ಲ ಬಿಟ್ಬಿಡ್ಬೇಕು ನೀವು. ಆರೋಗ್ಯ ಚೆನ್ನಾಗಿದ್ದರೆ ಕುಡಿಲೇಬೇಕಾಗತ್ತೆ. ಈಗ ನೋಡಿ, ನೀವು ಸಾಮಾನ್ಯವಾಗಿ ಪಾರ್ಕ್ ಸೈಡೆಲ್ಲ ವಾಕಿಂಗ್ ಆದ ತಕ್ಷಣ ಕೆಲವೊಂದು ಜ್ಯೂಸ್ಗಳನ್ನು ಇಟ್ಟಿರ್ತಾರೆ, ಅದನ್ನೆಲ್ಲ ಸೇವಿಸ್ತಾರೆ. ಅದರಲ್ಲಿ ಹಾಗಲಕಾಯಿ ತುಂಬ ಮುಖ್ಯವಾಗಿ ಇಟ್ಟಿರ್ತಾರೆ ನೋಡಿ. ಈ ಥರ ಬೇಕು. ಮಿಕ್ಸಿ ಜಾರ್ಗೆ ಈಗ ಹುರಿದಿರೋಂಥ ಹಾಗಲಕಾಯಿ ಹಾಕಿದ್ದಾಯ್ತಲ್ವ. ನೆಕ್ಸ್ಟು ಬೆಲ್ಲ ಹಾಕಬೇಕು. ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಕಹಿ. ಹಾಗೆ ಪುದೀನ ಕೂಡ, ಒಂಚೂರು ಉಪ್ಪು, ಜೊತೆಗೆ ಖರ್ಜೂರ ಕೂಡ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕಬೇಕು. ಇದನ್ನ ಈಗ ನುಣ್ಣಗೆ ರುಬ್ಬೋಣ. ಘಮ್ ಅಂತ ಇದೆ. ಈಗ ಸೋಸಿದ ಅಲ್ವಾ,
ನೆಕ್ಸ್ಟು ಈ ಗ್ಲಾಸ್ಗೆ ಸರ್ವ್ ಮಾಡಬೇಕು. ಈಗ ಸ್ವಲ್ಪ ಏಲಕ್ಕಿ ಪೌಡರ್. ನೀವೆಲ್ಲ ಯೋಚಿಸ್ತಾ ಇದ್ದೀರಲ್ವಾ, ಸನಾ ಆಗಲೇ ಹೇಳಿದ್ಲು ಹಾಗಲಕಾಯಿ ಜ್ಯೂಸ್ ಹೇಗೆ ಕುಡಿಬೇಕು, ಕಹಿ ಹೇಗೆ ಕಡಿಮೆ ಮಾಡಬೇಕು ಅಂತ. ಈಗ ಹೇಳ್ತೀನಿ. ಈ ರೀತಿ ಅರ್ಧ ಕಪ್ನಷ್ಟು ಹಾಗಲಕಾಯಿ ಜ್ಯೂಸ್ ಇದ್ದರೆ ಇನ್ನು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕಬೇಕು. ಮೊಸರು ಪ್ಲೇನ್ ಇರಲಿ, ಅಂದರೆ ಹುಳಿನೂ ಇರಬಾರ್ದು ಹಾಗೆ ಸ್ವೀಟು ಇರಬಾರ್ದು. ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಜ್ಯೂಸ್ನಲ್ಲಿರುವಂಥ ಸತ್ವ ಆಗಿರ್ಬೋದು, ಹಾಗೆ ಮೊಸರಿನಲ್ಲಿರುವಂಥ ಆರೋಗ್ಯಕರ ಗುಣವಾಗಿರ್ಬೋದು, ಎರಡೂ ನಮಗೆ ಒಟ್ಟಿಗೆ ದೇಹಕ್ಕೆ ಸೇರುತ್ತೆ. ಆದ್ದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯಕರ ಅಡುಗೆಯಲ್ಲಿ ಹಾಗಲಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ. ಹಾಗಲಕಾಯಿ ಜ್ಯೂಸ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಅರ್ಧ ಕಪ್ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿದ ಹಾಗಲಕಾಯಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಜೊತೆಗೆ ಬೆಲ್ಲ, ಪುದೀನ, ಉಪ್ಪು, ಖರ್ಜೂರ, ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೌಲ್ಗೆ ಶೋಧಿಸಿಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಮೊಸರನ್ನು ಹಾಕಿ ಕಲಸಿರಿ. ಈಗ ಆರೋಗ್ಯಕರವಾದ ಹಾಗಲಕಾಯಿ ಜ್ಯೂಸ್ ಕುಡಿಯಲು ಸಿದ್ಧ.